ಸರ್ ನಮಸ್ತೆ, ನಿಮ್ಮ ಹೆಸರು? ಪ್ರಕಾಶ್ ಅಂತ. ಏನ್ ಮಾಡ್ತೀರಾ? ನಾನು ಇಂಡಸ್ಟ್ರಿಯಲ್ ವರ್ಕ್ ಮಾಡ್ತಾ ಇದ್ದೀನಿ. ನಿಮ್ಮೂರವ್ರು ಮುಖ್ಯಮಂತ್ರಿ ಆಗ್ತಾ ಇದಾರೆ ಈಗ, ಹೇಗೆ, ಎಷ್ಟು ಖುಷಿ ಆಗ್ತಿದೆ, ಏನ್ ಆಗ್ಬೇಕು ನಿಮ್ಮೂರಿಗೆ? ತುಂಬಾ ಖುಷಿ ಇದೆ ಸರ್. ನಮ್ದು ಆಲ್ರೆಡಿ ಕನಕಪುರ ಬೆಳವಣಿಗೆ ಆಗಿದೆ ಡಿ.ಕೆ ಶಿವಕುಮಾರ್ ಇದ್ದ. ಮತ್ತಷ್ಟು ಬೆಳವಣಿಗೆ ಆಗುತ್ತೆ ಅನ್ನೋ ಭರವಸೆ ನಮ್ಮಲ್ಲಿದೆ. ಯಾವ ರೀತಿ ವಿಶ್ ಮಾಡ್ತೀರಾ ಹೊಸ ಮುಖ್ಯಮಂತ್ರಿಗೆ? ಆ ಹಿಂಗೆ ಮುಂದೇನು ಅವರು ಮುಖ್ಯಮಂತ್ರಿ ಆಗೇನೆ ಕಂಟಿನ್ಯೂ ಆಗ್ಲಿ ಅಂತ ಇಷ್ಟಪಡ್ತೀನಿ. ಬರೀ 2.5 ವರ್ಷನೇ ಅಂತ ಅಲ್ಲ, ಇನ್ನೂ ಒಂದ್ 5 ವರ್ಷನೂ ನೆಕ್ಸ್ಟ್ ಅವರೇ ಮುಖ್ಯಮಂತ್ರಿ ಆಗ್ಲಿ ಅಂದ್ಬಿಟ್ಟು ಇಷ್ಟಪಡ್ತೀನಿ. ಕನಕ್ಪುರದಲ್ಲಿ ಎಲ್ಲ ಇದೆ, ಆದ್ರೂ ಇದೊಂದು ಬೇಕು ಅನ್ನೋದಾದ್ರೆ ಏನಾಗ್ಬೇಕು ಸರ್? ಈಗ ಆಲ್ರೆಡಿ ಮೆಡಿಕಲ್ ಕಾಲೇಜ್ ಮಾಡ್ಬೇಕು ಅಂದ್ಬಿಟ್ಟು ಡಿ.ಕೆ ಶಿವಕುಮಾರ್ ಇದ್ ಮಾಡ್ತಿದ್ದಾರೆ. ಅದೊಂದು ಆಗ್ತಿದೆ. ಇನ್ನು ಮತ್ತಷ್ಟು ಬೆಳವಣಿಗೆ ಆಗ್ಲಿ ಅಂತ ಮಾಡ್ತಾರೆ. ಅವ್ರಿಗೆ ಗೊತ್ತು, ಡಿ.ಕೆ ಶಿವಕುಮಾರ್ ಮಾಡ್ತಾರೆ. ಒಂದಷ್ಟು ಜನ ಹಿರಿಯರು ಮಾತಾಡ್ತಾ ಹೇಳ್ತಾ ಇದ್ರು, ಸುತ್ತಮುತ್ತ ಬಿಡದಿ ರಾಮನಗರ ಎಲ್ಲಾ ಕಡೆ ಇಂಡಸ್ಟ್ರಿ ಅದು ಇದು ಇದೆ, ಕನಕ್ಪುರಕ್ಕೂ ಒಂದಷ್ಟು ಕಾರ್ಖಾನೆಗಳು ಬರ್ರೆ ಕೈಗಾರಿಕೆ ಇಂಪ್ರೂವ್ ಆಗುತ್ತೆ ಅಂತ. ಕೈಗಾರಿಕೆ ಇಂಪ್ರೂವ್ ಆಲ್ರೆಡಿ ನಮ್ಗೆ ಹತ್ರನೇ ಇದೆ ಸರ್, ತೊಂದ್ರೆ ಏನಿಲ್ಲ. ಕನಕ್ಪುರಕ್ಕೆ ಬರ್ಬೇಕಂತೇನಿಲ್ಲ. ಆರೋಳಿ ಏನ್ ಜಾಸ್ತಿ ಕಿಲೋಮೀಟರ್ ಏನಿಲ್ಲ, ನಮ್ಗೆ 10-15 ಕಿಲೋಮೀಟರ್ ಅಲ್ಲಿ ಇದೆ. ಇಂಡಸ್ಟ್ರಿಯಲ್ ಆಲ್ಮೋಸ್ಟ್ ಎಲ್ಲ ಕನಕ್ಪುರ ತಾಲೂಕು ಸುತ್ತಮುತ್ತ ಹಳ್ಳಿಯವರೆಲ್ಲ ಆರೋಳಿ ಇಂಡಸ್ಟ್ರಿಯಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಆಗುತ್ತೆ, ಇನ್ನು ಎಕ್ಸ್ಟೆಂಡ್ ಆಗ್ತಿದೆ. ಇನ್ನ ಜೈಲ್ ಕಾಲೇಜು ಇನ್ನೆಲ್ಲ ಮುಂದೆ ಎಕ್ಸ್ಟೆಂಡ್ ಆಗ್ತಿದೆ. ಅದೆಲ್ಲ ತೊಂದ್ರೆ ಏನಿಲ್ಲ ಸರ್, ಇಂಡಸ್ಟ್ರಿಯಲ್ ಆಗ್ತಿದೆ. ಕನಕ್ಪುರದಲ್ಲಿ ಏನು ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ ಸರ್. ಜೋಡೆತ್ತು ಅಂತ ಹೇಳ್ತಾರೆ ಡಿ.ಕೆ ಶಿವಕುಮಾರ್, ಸುರೇಶ್ ಅವರು ಬರ್ತಿರ್ತಾರೆ ಈ ಕಡೆ. ಹೌದು, ಬರ್ತಿರ್ತಾರೆ. ಕನಕ್ಪುರ ಜನ ಮೊದ್ಲಿಂದಲೂ ಅನ್ಕೋತಾ ಇದ್ರು ಬೇಗ ಸಿಎಂ ಆಗ್ಬೇಕಂತ, ಆದ್ರೂ ಸ್ವಲ್ಪ ತಡ ಆಯ್ತು ಅನ್ಸಲ್ವಾ? ತಡ ಆಯ್ತು ಅನ್ಸುತ್ತೆ ಸರ್. ಅದು ಅವಾಗಿಂದನೂ ಆಗ್ಬೇಕು ಅನ್ಕೊಂಡಿದ್ವಿ ಎಲ್ಲಾರುನು. ಬಟ್ ತಡ ಆಯ್ತು. ತಡ ಆದ್ರೂನು ಆಗಿದ್ದಾರೆ. ತುಂಬಾ ಖುಷಿ. ಬರ್ತಿರ್ತಾರ ಡಿ.ಕೆ ಶಿವಕುಮಾರ್ ಅವ್ರ ಈ ಕಡೆ? ಹೌದು ಸರ್, ಬರ್ತಿರ್ತಾರೆ. ಜನರ ಜೊತೆ ಭೇಟಿ ಒಡನಾಟ, ಇಷ್ಟೊಂದು ಬಿಸಿ ಇದ್ರು ಕೂಡ ಇರುತ್ತೆ. ಹೌದು, ಅವ್ರು ಎಷ್ಟೇನ್ ಬಿಸಿ ಇದ್ರೂನು ಬಂದು ಜನರ ಒಡನಾಟ ಎಲ್ಲ ಏನು ಕಷ್ಟ ಇದ್ರೂನು ಕೇಳ್ಕೊಂಡು ಹೋಗ್ತಾರೆ.